ಇನ್ನು ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಪರಿಸ್ಥಿತಿ ನಿಗಿ ಅಂತ ಇದೆ, ಬಿಸಿಯಾಗಿದೆ. ಯಾಕೆಂದರೆ ಈಗಾಗಲೇ ಈದ್ ಮಿಲಾದ್ ಸಂಭ್ರಮಾಚರಣೆ ವೇಳೆ ಕೂಡ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಅಲ್ಲಿಯ ಶಾಸಕ ಸಂಗಮೇಶ್ ಅವರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅನ್ನುವಂಥ ಮಾತನಾಡಿದರು. ಈ ಮಾತು ಸಹಜವಾಗಿ ಬಿಜೆಪಿಗರನ್ನು ಕೂಡ ಕೇಳಿಸಿದೆ. ಇವತ್ತು ಬಿಜೆಪಿಯ ನಾಯಕರ ಜೊತೆಗೆ ಮಾಜಿ DCM ಈಶ್ವರಪ್ಪ ಕೂಡ ಭದ್ರಾವತಿಗೆ ಎಂಟ್ರಿ ಕೊಟ್ಟಿದ್ದರು. ಅಲ್ಲಿ ಎಂದಿನಂತೆ ತಮ್ಮ ಫೈರ್ ಬ್ರ್ಯಾಂಡ್ ಮಾತುಗಳ ಮೂಲಕವೇ ಹಿಂದೂ ಕಾರ್ಯಕರ್ತರ ಪರ ಬ್ಯಾಟನ್ನು ಬೀಸಿದ್ದಾರೆ. ಹಾಗೆಯೇ ಸಂಗಮೇಶ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು. ಶಾಸಕ ಸಂಗಮೇಶ್ ಹೇಳಿಕೆಗೆ ಸಿಟ್ಟಿಗೆದ್ದ ಕೇಸರಿ ಪಡೆ. ತಡೆ ಹಾಕ್ಬಿಡ್ತಾರೆ, ಈಗಲೇ ಮುಸ್ಲಿಂ ಕನ್ವರ್ಟ್ ಆಗ್ಬೋದಲ್ಲ. ನೀವು ಮುಸ್ಲಿಮರಿಗೆ ಹುಟ್ಟ್ರಿ, ನಾವೇನ್ ಬೇಡ ಅಂತೀವ? ಎಲ್ಲರೂ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗ್ಬಿಡಿ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಹೇಳಿಕೆ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂದಿರೋ ಮಾತು ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣವಾಗಿದೆ. ತಕ್ಷಣವೇ ಮುಸ್ಲಿಂಗೆ ಕನ್ವರ್ಟ್ ಆಗಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 4 ಬಾರಿ ಶಾಸಕರಾಗಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಈ ಟೂರಿಸಂದಲ್ಲಿ ಹುಟ್ಟಿದ್ರೆ ನಾನು ಸಾಬರಾಗಿ ಹುಟ್ಟಬೇಕು ಅಂತ, ಈ ಟೂರಿಸಂದಲ್ಲಿ ಹುಟ್ಟಿದ್ರೆ ನಾನು ಸಾಬರಾಗಿ ಹುಟ್ಟಬೇಕು ಅಂತ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಮ್ಮ ಮುಖ್ಯಮಂತ್ರಿ ಬಾಂಧವರಿಗೆ ಇರುತ್ತೆ. ಶಾಸಕ ಸಂಗಮೇಶ್ ಹೇಳಿಕೆಗೆ ಕೆಂಡ ಕಾರಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗಲೇ ಕನ್ವರ್ಟ್ ಆಗಿ ಅಂದ್ರು. ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗಿ ಹುಟ್ಟುತ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದ್ ಕಡೆ ಆದ್ರೆ ತಡೆ ಹಾಕಿ ಮಾಡ್ತಾರೆ, ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ. ಅವರು ಕಾಂಗ್ರೆಸ್ ಲೀಡರ್ಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಓಲೈಕೆಯಲ್ಲಿ ಮುಂದಿನ ಸಾರಿ ನಾನು ಹುಟ್ಟೋದಾದ್ರೆ ಮುಸ್ಲಿಂ ಆಗಿ ಹುಟ್ತೀನಿ ಅಂತ. ನೀವು ಮುಸ್ಲಿಮರಿಗೆ ಹುಟ್ಟ್ರಿ, ನಾವೇನ್ ಬೇಡ ಅಂತೀವ? ನೀವು ಅವ್ರಿಗೆ ಹುಟ್ಟ್ರಪ್ಪ. ನೀವು ಮುಸ್ಲಿಮರಿಗೆ ಹುಟ್ಟದೆ ನೀವು ಮುಸ್ಲಿಂ ಆಗಕ್ಕಾಗಲ್ಲ. ಭದ್ರಾವತಿಯಲ್ಲಿ ಶಾಸಕರು ಹೇಳಿದ್ದಾರೆ ಅಂತ ಕೇಳು. ಈಗ ಹುಟ್ಟಿದಿರಲ್ಲ, ಆ ಧರ್ಮಕ್ಕೆ ನೀವು ಬೆಲೆ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ? ನೀವು ಈ ಧರ್ಮದಲ್ಲಿ ನೀವೇನಾಗಿದ್ರಿ? ನ್ಯಾಯ ಕೊಟ್ಟಿದ್ದೀರಾ? ಈಗ ಸಂಗಮೇಶ್ ಹೇಳದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗ್ಬಿಡಿ, ನಿಮ್ಮನ್ನ ನೇರವಾಗಿ ಎದುರಿಸಬಹುದು. ನಾನು ಹಿಂದೂ ಅಂತ ಹೇಳ್ಕೊಂಡು ಈ ತರದ ಸುಳ್ಳು ಹೇಳ್ತಿರಲ್ಲ, ನಾಚಿ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಹೇಳ್ಬಿಡಿ, ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ, ನಿಮ್ಮ ವಿರುದ್ಧ ಅಂತ ಹೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು. ಸುಳ್ಳು ಯಾಕೆ ಹೇಳ್ತೀರಿ? ಮೋಸ ಯಾಕೆ ಮಾಡ್ತೀರಿ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಬಿಜೆಪಿ ಶಾಸಕ ಸುರೇಶ್ ಗೌಡ ಅಂತೂ ಸಂಗಮೇಶ್ ತುಷ್ಟೀಕರಣ ರಾಜಕೀಯ ಮಾಡ್ತಿದ್ದಾರೆ ಅಂದ್ರು. ಇವತ್ತು ಸಂಗಮೇಶ್ವರ್ ಅವರು ಹೋಗ್ಬಿಟ್ಟು ನಾನು ಈ ಜನ್ಮದ ನೆಕ್ಸ್ಟ್ ಜನ್ಮ ಇದ್ರೆ ಮುಸಲ್ಮಾನರಾಗ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಸಂಗಮೇಶ್ವರ್ ಅವರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ತುಷ್ಟೀಕರಣ ಮಾಡಿ ನಾನು ನೆಕ್ಸ್ಟ್ ಜನ್ಮದಲ್ಲಿ ಅಂತ, ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿ ನೆಕ್ಸ್ಟ್ ಜನ್ಮ ಇರ್ಬೋದು. ಅಂದು ದೇವೇಗೌಡ್ರೆ ಮುಸ್ಲಿಂನಲ್ಲಿ ಹುಡ್ತೀನಿ ಅಂದಿದ್ರು. ಇದೀಗ ಬಿಜೆಪಿಗೆ ಸೇರಿಲ್ವಾ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು. ಅದು ಕೇಳಿದೆ, ನಾನು ಕೇಳಿದೆ. ದೇವೇಗೌಡರು ಹಿಂದೆ ಹೇಳಿದರು ನಾನು ಹುಟ್ಟಿದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ದೇವೇಗೌಡರು ಆ ಕಾಲದಲ್ಲಿ ಹೇಳಿದರು. ಅಂಥ ಮಹಾನ್ ವ್ಯಕ್ತಿನೂ ಸಹ ಇವತ್ತು BJPಯವರು ಕರ್ಕೊಂಡಿದ್ದಾರಲ್ಲ. ಮೋದಿಜಿಯವರು ದೇವೇಗೌಡರು ಹೊಗಳ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರ ಮಗನಿಗೂ ಸಹ ಇವತ್ತು ರಾಜ್ಯದ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀರಿ ನೀವು? ಅಂಥವ್ರನ್ನೂ ಸೇರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಅವನು ಯಾರು ಕೂಗಿದನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ತಾ ಅಲ್ವಾ, ನಾನು ಆ ಪದಾನ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವನು ಯಾವನೋ ಕೂಗಿದಾನಲ್ಲ ಅವನೊದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ. ಇದೇ ವಿಚಾರದಲ್ಲಿ ಮುಂದೆ ಮತ್ಯಾವ ರಾಜಕೀಯ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ TV9.